ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ಗೋಧಿ ಕಡುಬು ಮೆಂತೆ ಚಟ್ನಿ. ಗೋಧಿ ಕಡುಬು ಮೆಂತೆ ಚಟ್ನಿ. ತುಂಬಾ ಸಿಂಪಲ್ಲು, ತುಂಬಾ ಈಸಿ, ಹೆಲ್ದಿ. ಬಟ್ ಆಲ್ಸೋ ಟೇಸ್ಟಿ ಆ್ಯಂಡ್ ಹೆಲ್ದಿ ಅಲ್ವಾ? ಹೌದು, ಎಲ್ಲರೂ ತಿನ್ಬೋದು, ಎಲ್ಲರಿಗೂ ಒಳ್ಳೇದು. ಹೌದು, ಎಲ್ಲರೂ ತಿನ್ಬೋದು. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೇದು. ಬಾಣಂತಿ ಅವ್ರಿಗೂ ಎಲ್ಲರಿಗೂ ತಿನ್ಬೋದು. ಎಲ್ಲರಿಗೂ ತಿನ್ಬೋದು. ಅಷ್ಟೇನ ಹೇಳಕ್ಕಿರೋದು? ಅಷ್ಟೇ ಹೇಳಕ್. ಶುಗರ್ ಪೇಷಂಟ್ ಎಲ್ಲರಿಗೂ, ಚಿಕ್ಕವರಿಂದ ದೊಡ್ಡ ತನಕ ಹೇಳಿ. ಇವ್ರು ರೆಡಿಯಾಗಿ ಬರೋಷ್ಟು ನಾನು ಗೋಧಿ ಹಿಟ್ಟು ಕಲ್ಸಿದ್ದೀನಿ, ಅದ್ರದ್ದು ವಿಡಿಯೋ ಹಾಕ್ತೀನಿ. ಆದ್ರೆ ಇವಾಗ ಫಸ್ಟ್ ನಮ್ಮಮ್ಮ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಚಟ್ನಿಗೆ ಅಂತ ಹೇಳ್ತಾರೆ. ಓಕೆನಾ? ಬನ್ನಿ ಗೈಸ್. ಯಾಕೋ ಮೂಡಿಲ್ಲ ಗೈಸ್ ಇವತ್ತು. ಅವಳಿಗಿರಲ್ಲ ಬಾ. ಏನಕ್ಕೆ ಮೂಡಿದ ಗೊತ್ತಾ? ಚೆನ್ನಾಗಿ ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟಿರ್ತಾಳೆ. ನಿಜ ಹೇಳ್ಬಾರ್ದಾಗಿತ್ತು. ನಾನು ಐಸ್ ಕ್ರೀಮ್ ತಿಂದಿ ಇವತ್ತು ಐಸ್ ಕ್ರೀಮ್ ತರಿಸ್ಕೊಂಡಿದ್ದಾಳೆ, ತಿಂದಿದ್ದಾಳೆ, ಅದಕ್ಕೆ ಮೂಡಿಲ್ಲ. ನನ್ ಬಾಯಿ ತೊದಲ್ತಾ ಇದೆ ಇವಾಗ. ಐಸ್ ಕ್ರೀಮ್ ತಿಂದು ತಣ್ಣಗಾಗಿ. ಆಯ್ತಾ? ಬೇರೆಯವರು ಹೊಟ್ಟೆಗೆ ಹಾಕೋಣ ಕಾಯ್ತಾ ಇದ್ದಾರೆ. ಓಕೆ ಗೈಸ್, ಮಾಡೋಣ. ಬಿಕಾಸ್ ನಾವು ಬೇಗ ಬೇಗ ಮಾಡ್ತಾ ಇದೀವಿ. 1 ಗಂಟೆ ಇವಾಗ 2 ಗಂಟೆಗೆ ಪೋಸ್ಟ್ ಮಾಡಬೇಕು. ಬನ್ನಿ ಮಾಡೋಣ. ಸೊ ಮಮ್ಮ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಕ್ ರೆಡಿ ಇದ್ದೀರಾ? ರೆಡಿ. ಓಕೆ. ಮೇನ್ ಆಗಿ ಮೆಂತೆ. 2 ಸ್ಪೂನ್ ಮೆಂತೆ ತಗೊಂಡಿದ್ದೀನಿ. ಓಕೆ. ಜೀರಿಗೆ 1 ಸ್ಪೂನ್, ಕರಿಬೇವು 8-10 ಒಣಮೆಣಸು, ಬೆಲ್ಲ ಬೇಕಿದಕ್ಕೆ. ಇದಕ್ಕೆ ಒಣ ಕೊಬ್ಬರಿ ಬೇಕು. ನಮ್ಮ ಮನೇಲಿ ಖಾಲಿ ಆಗಿರೋದ್ರಿಂದ ನಾನು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ, ಬಟ್ ಇದಕ್ಕೆ ಒಣ ಕೊಬ್ಬರಿನೇ ಹಾಕಿ. ಓಕೆ. ಬೆಳ್ಳುಳ್ಳಿ 1 ಗೆಡ್ಡೆ, ಬೆಲ್ಲ ಹೇಳಿದ್ದೀನಲ್ವಾ. ಉಪ್ಪು, ದಪ್ಪು, ಇಷ್ಟು ಹುಣಸೆ ಹಣ್ಣು. ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಹುರ್ಕೊಳಕ್ಕೆ ಎಣ್ಣೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಮ್ಮ? ಹುರ್ಕೋಬೇಕು. ಇದೆಲ್ಲದನ್ನು ಹುರ್ಕೋಬೇಕಾ? ಎಲ್ಲದನ್ನು ಅಲ್ಲ, ಅದ್ರ ಸ್ವಲ್ಪ ಬೇರೆ ಬೇರೆ. ಓಕೆ, ಬನ್ನಿ ಹುರ್ಕೊಳ್ಳೋಣ. ಬನ್ನಿ ಗೈಸ್. ಸೊ ಡ್ರೈಯಾ ಎಣ್ಣೆ ಹಾಕ? ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ, ಜಾಸ್ತಿ ಇಲ್ಲ, ಸ್ವಲ್ಪ ಹುರ್ಕೊಳ್ಳಿಕ್ಕಷ್ಟು. ಫಸ್ಟಿಗೆ ಏನು ಹುರಿತಾ ಇದ್ದೀರಾ? ಸ್ವಲ್ಪ ಫ್ಯಾನ್ ಹಿಂಗ್ ಮಾಡಪ್ಪ. ಓಕೆ ಗೈಸ್, ಒಂದ್ ಸ್ವಲ್ಪ ಫ್ಯಾನ್ ಅನ್ನ ಈ ಕಡೆ ತಿರುಗಿಸೋಣ. ಓಕೆ. ಫಸ್ಟು ಮೆಂತೆ ಹುರ್ಕೋತಾ ಇದ್ದಾರೆ. ಮೆಂತೆ ಚಟ್ನಿ ಅಂತಾನೇನ ಹೆಸರಿದ್ರದ್ದು? ಮೆಂತೆ ಚಟ್ನಿ, ಅದಕ್ಕೆ ಮೆಂತೆ ಜಾಸ್ತಿ. ಓಕೆ. ಕಹಿ ಇರಲ್ಲ ತಾನೆ? ಮತ್ತೆ ಏನಿಲ್ಲ, ಕಹಿ ಬರಲ್ಲ. ಓಕೆ. ನೀನು ಎಷ್ಟೊಂದ್ಸಲ ತಿಂದಿದ್ಯಾ ಗೊತ್ತಿಲ್ದೆ? ಅಲ್ಲ, ನಮ್ಮ ಆಡಿಯನ್ಸಿಗೆ ಹೇಳ್ಬೇಕಲ್ಲ. ಅವ್ರ ಆಮೇಲೆ ತುಪ್ಪ ಹಾಕೊಂಡು ತಿನ್ನೋದಲ್ವಾ? ಏನ್ ಪರವಾಗಿಲ್ಲ. ಆಮೇಲೆ ಬೆಲ್ಲ ಹುಳಿ ಎಲ್ಲ ಹಾಕಿರ್ತೀವಲ್ಲ, ಹೌದು, ಸಮ ಹಂಗಾಗಿ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿರುತ್ತೆ. ತಿನ್ಬೇಕು ಈ ತರದ್ದೆಲ್ಲ ಅವಾಗ. ಸೊಂಟ ಗಟ್ಟಿ ಆಗುತ್ತೆ. ಮೆಂತೆ ಒಳ್ಳೇದಲ್ಲ ಹೆಣ್ಮಕ್ಳಿಗೆ. ಹೌದು. ಮೆಂತೆನ ಹಿಂಗೆ ಎಣ್ಣೆಯಲ್ಲಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡಿ ಹಾಕ್ಬೋದು, ಅಥವಾ ಹಸಿದ್ ಹಂಗೇನೆ ಹಾಕೊಳ್ತೀವಿ ಮಿಕ್ಸಿಗೆ ಅಂದ್ರೆ ಹಂಗೇನು ಹಾಕ್ಬೋದು. ಓಕೆ, ನಿಮ್ ಇಷ್ಟ. ನಾನು ಈ ತರ ಮಾಡ್ತೀನಿ, ಒಂದ್ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ಲಿ ಅಂತ ಹೇಳಿ. ಜಾಸ್ತಿ ಏನು ಬೇಡ. ಆಯ್ತಾ? ಈಗ ಜೀರಿಗೆ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸು, ಇದಿಷ್ಟನ್ನ ಹುರ್ಕೋಬೇಕು. ನೋಡಿದ್ರಲ್ಲಿ ಬೆಲ್ಲ ಇದೆ, ಹುಳಿ ಇದೆ, ಖಾರ ಇದೆ, ಕಹಿ ಇದೆ. ಹೌದು. ಬಟ್ ಅಷ್ಟೊಂದು ಕಹಿ ಇರಲ್ಲ ಗೈಸ್. ತುಪ್ಪದ ಜೊತೆ ತಿಂತಿರ್ತೀರಲ್ಲ, ಸೊ ತುಂಬಾ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿನೇ ಹಾಕೊಳ್ಳಿ. ಒಣ ಕೊಬ್ಬರಿ ಹಾಕೊಳ್ಳಿ. ನಮ್ಮ ಮನೇಲಿ ಇಲ್ಲ ಅಂತ ನಾವು ಹಸಿ ಕೊಬ್ಬರಿ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಹಂಗಾಗಿ ಹಸಿ ಕೊಬ್ಬರಿ ಹಾಕೊಂಡಿದ್ದೀನಿ. ನೀವು ಮಾತ್ರ ಒಣ ಕೊಬ್ಬರಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಗೈಸ್, ಯಾಕೋ ಮೈಕೈ ಎಲ್ಲ ನೋವು. ಏನಾದ್ರೂ ಸೊಲ್ಯೂಷನ್ ಕೊಡಿ, ಮೈಕೈ ನೋವಿಗೆ ಏನ್ ಮಾಡ್ಬೋದು ಅಂತ. ಕೆಲಸ ಜಾಸ್ತಿ, ಮೈಕೈ ನೋವು, ಏನ್ ಮಾಡಕ್ ಆಗಲ್ಲ. ನಮ್ಮ ಆಡಿಯನ್ಸ್ ಹತ್ರ ಡೆಫಿನೆಟ್ಲಿ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ನೋಡೋಣ ಯಾರ್ಯಾರು ಏನೇನ್ ಹೇಳ್ತೀರಾ ಈ ಮೈಕೈ ನೋವಿಗೆ ಏನ್ ಮಾಡ್ಬೋದು ಅಂತ. ಮಾತ್ರೆ ತಿನ್ನೋದೊಂದು ಬಿಟ್ಟು
ಗಮ್ ಅಂತ ಇದೆ. ತಣ್ಣಗಾಗ್ಲಿ ಇದು, ಮಿಕ್ಸಿಗೆ ಹಾಕೋಣ. ಓಕೆ, ಇವಾಗ ಇದನ್ನ ಗುರ್ರ್ ಅನ್ನಿಸ್ಕೊಳಕ್ಕೆ ಮಿಕ್ಸಿಗೆ ಹಾಕೋತಾ ಇದ್ದಾರೆ. ಬೆಲ್ಲ ಇದಕ್ಕೇನೆ, ಹುಣಸೆ ಹಣ್ಣು ಇದಕ್ಕೇನೆ. ಸ್ವಲ್ಪ ನಾನು ಹಸಿಕಾಯಿ ಹಾಕಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನೀವು ಒಣ ಕೊಬ್ಬರಿ ಹಾಕಿ. ಓಕೆ, ಆಮೇಲೆ ಉಪ್ಪು. ಈಗ ಫಸ್ಟ್ ನೀರ್ ಹಾಕ್ದಲೇನೆ ರುಬ್ಕೋಬೇಕಾ? ಈಗ ಸ್ವಲ್ಪ ನೀರ್ ಹಾಕೊಳ್ಳೋದು. ಈಗ ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡ್ಕೋತಾರೆ. ಇದೇ ತಗೊಳ್ಳಿ. ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅಷ್ಟು ಸಾಕು. ಗೈಸ್, ಲಿಟ್ರಲಿ ನಮ್ ಚಟ್ನಿ ಗಮ್ ಅಂತ ಇದೆ. ಒಗ್ಗರಣೆಗೆ ಎಣ್ಣೆ ಕಾಯಿಲಿ, ಇದೆರಡೇ ಬೇಕಾಗಿರೋದು ಒಗ್ಗರಣೆಗೆ. ಎರಡೇ ಯಾಕಂದ್ರೆ ಎಲ್ಲಾದ್ರಲ್ಲಿ ಹಾಕಿದೀವಲ್ಲ. ಹೌದು, ಹಾಕಿ. ನಮ್ಮ ಚಟ್ನಿ ಒಳಗೆ ಹಾಕೊಡಿ ಒಗ್ಗರಣೆನ. ಹೆಂಗ್ ಚಿರ್ರ್ ಅಂತ ಇದೆ ನೋಡಿ. ಫೈನಲಿ ನಮ್ಮ ಚಟ್ನಿ ರೆಡಿ ಇದೆ. ಬನ್ನಿ ಮಿಕ್ಕಿದ್ ಮಾಡ್ಕೊಳ್ಳೋಣ. ಫಸ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು ಗೋಧಿ ಹಿಟ್ಟು ಕಲಸೋ ಸ್ಕಿಲ್ಸ್ನ ನಾನು ನಿಮಗೂ ತೋರಿಸ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಫಸ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪನ್ನು ನೀಟಾಗೆಲ್ಲ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನೀಟಾಗಿ ಕಲಿಸ್ಕೊಳ್ಳಿ. ಈಗ ನೀರು ಹಾಕಿ ಕಲಿಸ್ಕೊತಾ ಬರೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು. ನಾನು ಗೋಧಿ ಹಿಟ್ಟು ಕಲಸೋದ್ರಲ್ಲಿ ಪ್ರೋ ಆಗಿದ್ದೀನಿ ಗೈಸ್. ಏನಕ್ಕೆ ಅಂದರೆ ದಿನ ಚಪಾತಿ ನಮ್ಮ ಮನೇಲಿ ನಾನೇ ಮಾಡೋದು. ಆ್ಯಂಡ್ ನಮ್ಮ ಮನೇಲಿ ದಿನ ಚಪಾತಿನೇ ತಿನ್ನೋದು. ಸೊ ಅಂದರೆ ರಾತ್ರಿ ಊಟಕ್ಕೆ. ಸೊ ಗೋಧಿ ಹಿಟ್ಟು ಕಲಸೋದ್ರಲ್ಲಿ ಪ್ರೋ ಆಗಿದ್ದೀನಿ ನಾನು. ಅಮ್ಮ ಬರ್ತಾ ಇದ್ದಾರೆ ನೋಡಿಮ್ಮ. ನಾನು ಎಷ್ಟು ಚೆನ್ನಾಗಿ ಗೋಧಿ ಹಿಟ್ಟು ಕಲ್ಸಿದ್ದೀನಿ. ಸಾಕ ಇಷ್ಟು? ನೀನಂತೂ ಬಿಡೋದು ಎಕ್ಸ್ಪೀರಿಯನ್ಸ್ ಕೊಂಡ್ರು ಗೋಧಿ ಹಿಟ್ಟು ಕಲ್ಸೋದ್ರಲ್ಲಿ. ಎಸ್, ದಿನ ಚಪಾತಿ ನಾನೇ ಮಾಡೋದು. ನಾನು ಅವಳಿಗೆ ಕಳಿಸ್ತೀನಿ, ಅವಳು ಗೋಧಿ ಹಿಟ್ಟು. ಶಬಾಷ್. ನೀವು ಮೈಕ್ ಹಾಕಿಲ್ಲಮ್ಮ. ಇದು ಸಾಕಲ್ಲ ಗಟ್ಟಿ ಇಷ್ಟು. ಸೊ ಇವಾಗ ಈ ಥರ ಚಿಕ್ಕ ರೌಂಡಾಗಿ ಬಾಲ್ ಮಾಡ್ಕೊಡಿ ನಮ್ಮ ಗೋಧಿ ಹಿಟ್ಟನ್ನ. ಇದನ್ನ ಹಿಟ್ಟು ಹಾಕ್ಬಾರ್ದಲ್ಲಮ್ಮ? ಹಿಟ್ಟು ಹಾಕ್ಬಾರ್ದು. ಇದನ್ನ ಹಂಗೆ ನಾವು ನೆಲದ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡಿದ್ದಾರೆ ಕಟ್ಟೆಗೆ. ಇಷ್ಟು ದಪ್ಪ ಸಾಕು. ಒಬ್ಬೊಬ್ರು ಬಟ್ಲು ತರ ತುಂಬಾ ದಪ್ಪ ಮಾಡ್ತಾರೆ, ಬಟ್ ನಾವ್ ಮಾಡ್ತಾ ಇದೀವಿ ಇಷ್ಟು ದಪ್ಪ. ಈ ತರ ಹಿಂಗ್ ಮಾಡ್ತಾರೆ, ದೀಪ ತರನು ಮಾಡ್ತಾರೆ ಅಲ್ಲ? ಹಿಂಗ್ ಮಾಡ್ತಾರೆ. ಹೌದು, ಈ ತರ ಮಾಡಿ ಹೀಗೂ ಇಡ್ತಾರೆ, ಹಾಗೂ ಇಡ್ತಾರೆ. ಎಸ್, ನಾವ್ ಮಾಡ್ತಾ ಇದೀವಿ ಈ ತರ. ಅವಾಗ ತುಂಬಾ ಇಡಬಹುದು ಹಬೆಗೆ. ಈ ತರ ಮಾಡಿದಾಗ ತುಂಬಾ ಹಬೆಗೆ ಪಾಪ ತುಂಬಾ ಜನ ಇರ್ತಾರಲ್ಲ ಮನೆಯಲ್ಲಿ, ಅವಾಗ ಇಡಕ್ ಸರಿ ಹೋಗುತ್ತೆ ಅಂತ ಈ ತರ ಮಾಡ್ತಾರೆ. ನೀವ್ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಹಿಂಗೂ ಮಾಡ್ಕೋಬಹುದು. ನಾವು ಸ್ವಲ್ಪ ಹಿಂಗ್ ಮಾಡ್ತಾ ಇದ್ದೀವಿ.
ಓಕೆ, ಮುಚ್ಚಿ. ಈಸಿಯಾಗೂ ಬಂದ್ಬಿಡುತ್ತೆ ನೋಡಿ. 1 2 ಜಾರ್ತಾ ಇದೆ. ಜಾರತ್ತೆ. ಓಕೆ ಗೈಸ್, ನಾಳೆ ಬರಲ್ಲ ಅಂತೆ, ಬರಲ್ಲ ಅಂತೆ ಅದು. 3. ಓಕೆ ಗೈಸ್, ರೆಡಿ ಇದೆ. ಇದಕ್ಕೆ ತುಪ್ಪ ಜೊತೆನೆ ತಿನ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದು ತುಪ್ಪ, ಇದು ನಮ್ದು ಮೆಂತೆ ಚಟ್ನಿ ಆ್ಯಂಡ್ ಇದು ನಮ್ದು ಗೋಧಿ ಕಡುಬು. ಓಕೆನಾ. ಸುಮಾರು ಜನ ದಪ್ಪ ಮಾಡ್ತಾರೆ, ಬಟ್ ನನಗೆ ಈ ಥರ ಇಷ್ಟ. ತುಂಬ ಈಸಿಯಾಗಿ ಬರುತ್ತೆ, ತುಂಬ ಹಿಟ್ಟಿಟ್ಟಿರಲ್ಲ ಅದಕ್ಕೆ. ಸೊ ಇದನ್ನು ಟ್ರೈ ಮಾಡೋಣ ಬನ್ನಿ. ಕಡುಬುನ ತಿಂದು ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಒಂಚೂರು ತುಪ್ಪ ಜೊತೆನೆ ತಿನ್ಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಕೋ ಕೇಳಿದ್ರಲ್ಲಿ. ಹಾಂ, ಅದೇ 1 ಸ್ಪೂನ್ ಕೊಡಿ. ಚಟ್ನಿ ಹಾಕುವ, ತುಪ್ಪಕ್ಕೆ ಬೇರೆ ಕೊಡಿ. 1 ಸ್ಪೂನ್ ಚಟ್ನಿ ಹಿಂಗೆ ತಟ್ಟೆಗೆ ಹಾಕೊಳ್ಳಿ. ಆ್ಯಂಡ್ ಇನ್ನೊಂದು ಸ್ಪೂನಲ್ಲಿ ಅದರ ಮೇಲೆ ಒಂಚೂರು ತುಪ್ಪ ಹಾಕೊಳ್ಳಿ. ಇವಾಗ ಟೇಸ್ಟ್ ಮಾಡೋಣ, 2 ಕಲಿಸ್ಕೊಂಡು. ನಮ್ಮಮ್ಮ ಈ ಥರ ಚಟ್ನಿ ಎಲ್ಲ ಮಾಡಿದಾಗ ನಂಗೆ ತುಂಬ ಇಷ್ಟ. ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಹಂಗೆ ನಾಲ್ಗೆ ಖುಷಿ ಆಗುತ್ತೆ. ನೋಡು, ಅಷ್ಟು ಮೆಂತೆ ಕಹಿ ಒಂಚೂರು ಇಲ್ಲ ಗೈಸ್, ಕಹಿ ಒಂಚೂರು ಇಲ್ಲ. ಅದಕ್ಕೆ ನಿಮ್ಗೂ ಗೊತ್ತಾಗ್ಲಿ ಅಂತ ನಾನು ಆವಾಗಲೇ ಮಧ್ಯ ಕೇಳಿದ್ ನಮ್ಮಮ್ಮಂಗೆ. ಕಹಿ ಒಂಚೂರು ಇಲ್ಲ. ತುಂಬಾ ಚೆನ್ನಾಗಿದೆ. ನೀವಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ, ಎಕ್ಸ್ಪೆಷಲಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಏನಕ್ಕಂದ್ರೆ ಸ್ಪೈಸಿ ಇದೆ ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿ ದಿನ ಅನ್ನ ಸಾರು ಕೊಡೋ ಬದಲು ಏನಾದ್ರು ಡಿಫ್ರೆಂಟ್ ಆಗಿ ಹೆಲ್ದಿ, ಬಿಕಾಸ್ ಇದು ಹಬೆಯಲ್ಲಿ ಬೇಯಿಸಿರ್ತೀರ, ಒಂಚೂರು ಎಣ್ಣೆ ಹಾಕಿರಲ್ಲ. ಆ್ಯಂಡ್ ಚಟ್ನಿಗೂ ಏನು ಮೆಂತೆ ಇರುತ್ತೆ, ಸೊ ಅದೇನು ಹೆಲ್ದಿ ಚಟ್ನಿ, ಅದು ಹೆಲ್ದಿ ಚಟ್ನಿ ಇದು. ಆ್ಯಂಡ್ ಒಂಚೂರು ತುಪ್ಪ ಮಕ್ಳಿಗೆ ಹೋಗಲೇಬೇಕು. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ನೀವೂ ತುಂಬ ಎಂಜಾಯ್ ಮಾಡ್ತೀರಾ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಯಾರ್ಯಾರು ಇದುವರೆಗೂ ತಿಂದಿಲ್ಲ, ಏನಾದ್ರು ಹೇಳ್ತೀರಮ್ಮ? ಯಾವಾಗ್ಲೂ ಪಾಪ ಮಕ್ಕಳು ಗಂಡ ಅಂತ ನೋಡ್ಕೊಂಡೇ ಇರ್ತಾರೆ. ಅವ್ರ ಹೆಲ್ತ್ ಬಗ್ಗೆ ಸ್ವಲ್ಪನಾದ್ರೂ ಗಮನ ಕೊಡ್ಬೇಕು ಹೆಣ್ಮಕ್ಳು. ಅವ್ರ ಸೊಂಟ ಗಟ್ಟಿ ಮಾಡಕ್ಕೆ ಇಂಥವ್ ಮಧ್ಯ ಒಂದೊಂದ್ಸಲ ವಾರಕ್ಕೊಂದ್ಸಲ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಹೌದು, ತುಂಬಾ ಚೆನ್ನಾಗಿದೆ. ನಾನ್ ಮುಗಿಸ್ತೀನಿ, ನಂದು ಊಟ ಟೈಮ್ ಆಗಿದೆ. ನೀವು ಟ್ರೈ ಮಾಡ್ತೀನಿ. ಅಂಡ್ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.